ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ಆಫ್ಲೈನ್ ಕ್ಲಾಸ್ ಸ್ಟೂಡೆಂಟ್ ವರ್ಕ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅವರು ಯಾವ್ಯಾವ ರೀತಿಯೆಲ್ಲ ಪ್ರಾಕ್ಟೀಸ್ ಮಾಡಿದ್ದಾರೆ ಅಂತ ಹೇಳಿ ನೋಡಿ. ಈ ಡಿಸೈನು ನಾನು ಲಾಸ್ಟ್ ಟೈಮು ಬ್ಲೌಸ್ ಮೇಲೆ ಹಾಕಿ ಸ್ಟಿಚ್ ಮಾಡಿ ವೇರ್ ಮಾಡಿದ್ದೆ. ನಾನು ಇನ್ಸ್ಟಾ ಐ ಡಿನಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ನೋಡಿರ್ತೀರ. ಇನ್ನು ಭರತನಾಟ್ಯಂ ಕಾಲ್ದು ಅದನ್ನು ಸ್ಟೂಡೆಂಟು ಸಹ ನಾನು ಒಂದು ಬ್ಲೌಸ್ಗೆ ಈ ರೀತಿ ಮಾಡ್ತೀನಿ ಅಂತ ಹೇಳಿ ಮಾಡ್ಕೋತಿದ್ದಾರೆ. ಇದೆಲ್ಲ ಸ್ಟಿಚ್ ಮಾಡಿ ವೇರ್ ಸಹ ಮಾಡಿದ್ದಾರೆ. ನಾನು ಅದನ್ನು ಸಹ ಇನ್ಸ್ಟಾ ಐ ಡಿನಲ್ಲಿ ಅಪ್ಡೇಟ್ ಮಾಡ್ತೀನಿ, ಓಕೆನಾ? ಯಾವ ರೀತಿ ಸ್ಟಿಚ್ ಮಾಡಿದ್ಮೇಲೆ ಯಾವ ರೀತಿ ಬಂದಿತ್ತು ಅಂತ ಹೇಳಿ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಈ ಸ್ಟೂಡೆಂಟ್ ನೇಮ್ ಬಂದು ಸುಗುಣ ಅಂತ ಹೇಳಿ ಕನಕಪುರದ ಹತ್ರ ಹುಣಸನಹಳ್ಳಿಯಿಂದ ಬರ್ತಿದ್ರು. ಕನಕಪುರದಿಂದ ಆಚೆ 25 ಕಿಲೋಮೀಟ್ರ್ 30 ಕಿಲೋಮೀಟ್ರ್ ಅಂತ ಅಂತಿದ್ರು. ನನ್ನ ಸ್ಟೂಡೆಂಟ್ ನನಗೆ ಯಾವಾಗಲೂ ಹೇಳ್ತಿರ್ತಾರೆ, ನೀವು ಯಾವ ಟೈಮಲ್ಲಿ ಮಕ್ಕಳಿಗೆ ಟಿಫನ್ ಮಾಡಿ ಸ್ಕೂಲಿಗೆ ಕಳಿಸಿ, ಯಾವ ಟೈಮಲ್ಲಿ ಮನೆ ಕ್ಲೀನ್ ಮಾಡ್ತೀರಾ, ಇಲ್ಲಿ ಟೈಲರಿಂಗ್ ರೂಮೆಲ್ಲ ಯಾವಾಗ ಕ್ಲೀನ್ ಮಾಡ್ತೀರಾ, ಹೇಗೆ ಇದೆಲ್ಲ ನಿಭಾಯಿಸ್ತೀರಾ, ನಿಜವಾಗ್ಲೂ ಗ್ರೇಟ್ ಅಂತಾರೆ. ಬಟ್ ನಿಜವಾಗ್ಲೂ ನಾನು ಇವ್ರನ್ನೆಲ್ಲ ನೋಡಿದಾಗ ಇವರು ತುಂಬಾ ಗ್ರೇಟ್ ಅನ್ಕೋತೀನಿ. ಯಾಕಂತಂದರೆ ಬೆಳಗ್ಗೆ ಬೇಗನೆ ಎದ್ದು ತಿಂಡಿ ಮಾಡಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ 1-2-3 ಅವರ್ ಜರ್ನಿ ಮಾಡಿ ಬರ್ತಾರೆ. ಇಲ್ಲಿ ಕ್ಲಾಸಸ್ 2 ಅವರ್ ತೊಗೊಂಡಿರ್ತಾರೆ, 4 ಅವರ್ ತೊಗೊಂಡಿರ್ತಾರೆ. ಕ್ಲಾಸಸ್ ಮುಗಿಸಿ ಮತ್ತೆ 1-2-3 ಅವರ್ ಜರ್ನಿ ಮಾಡಿ ಹೋಗಿ ಮನೇಲಿ ರಾತ್ರಿ ಅಡುಗೆ ಮಾಡಿ, ಯಪ್ಪ ಎಷ್ಟು ಕಷ್ಟಪಡ್ತಾರಲ್ವ ನಮ್ಮ ಹೆಣ್ಮಕ್ಳು ಅಂತ ಅನಿಸ್ಬಿಡುತ್ತೆ. ನನಗಂತೂ ಇವ್ರನ್ನೆಲ್ಲ ನೋಡಿದಾಗ ನನಗೇನೆ ಇವರೆಲ್ಲ ಒಂದೊಂದು ಸಲ ಇನ್ಸ್ಪೈರ್ ಆಗಿರ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಮತ್ತು ಇನ್ನೊಂದು ಏನಂತ ಅಂದರೆ ನೋಡಿ, ಇವರು ಆಲ್ರೆಡಿ ಮನೇಲೇ ಒಂದು 6 ತಿಂಗಳು ಮಷಿನ್ ತೊಗೊಂಡಿದ್ದಾರೆ. 6 ತಿಂಗಳು ವರ್ಷ ಆಗಿದೆ ಮಷಿನ್ ತೊಗೊಂಡು. ಅವ್ರಿಗೆ ನೀಟ್ ಫಿನಿಶಿಂಗ್ ತೆಗೆಯೋದಕ್ಕೆ ಬರ್ತಿರ್ಲಿಲ್ಲ. ಅಂದರೆ ಮಾಡ್ತಿದ್ರು, ಲೀಫ್ ಡಿಸೈನ್ ಎಲ್ಲ ಹಾಕ್ತಿದ್ರು. ಬಟ್ ಅವರು ಅಲ್ಲಿಗೆ ಎಂಡ್ ಮಾಡಿ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ನಾವು ಯಾವ ರೀತಿ ಶೇಪ್ ಕೊಡಬೇಕು, ಮತ್ತು ಟ್ರೇಸಿಂಗ್ದು ಅಷ್ಟೇ. ನನಗೆ ಟ್ರೇಸಿಂಗು ಸ್ವಲ್ಪನೂ ಬರ್ತಿರಲಿಲ್ಲ. ಕ್ಲಾಸಸ್ ಬಂದಮೇಲೆ ನನಗೆ ಸಾರ್ಥಕ ಆಯಿತು ಅನಿಸುತ್ತೆ. ನಾನು ತುಂಬ ವಿಷಯಗಳನ್ನ ಕಲ್ತ್ಕೊಂಡೆ, ತುಂಬಾ ಹೆಲ್ಪ್ ಆಯಿತು ಅಂತ ಹೇಳಿದ್ದಾರೆ. ಯಾಕಂದರೆ ಇವರು ಸ್ಟಾರ್ಟಿಂಗಿನೇ ಮನೇಲಿ ಪ್ರಾಕ್ಟೀಸ್ ಮಾಡಿರೋದ್ರಿಂದ ಜಸ್ಟ್ ಶೇಪ್ ತೆಗೆಯೋದು ಮತ್ತು ಸ್ಟೋನ್ ಚೈನ್ ಬಾಲ್ ಚೈನ್ ಹಾಕೋದಾಗಿರ್ಬೋದು, ಅಥವಾ ಟ್ರೇಸಿಂಗ್ದು ಮೇನು ಟ್ರೇಸಿಂಗ್ದು ಅವ್ರಿಗೆ ಮೆಷರ್ಮೆಂಟ್ ತೆಗೆಯೋದು ಮತ್ತು ಟ್ರೇಸಿಂಗ್ದು ಇದು ಪ್ರಾಬ್ಲಮ್ ಇತ್ತು. ಕ್ಲಾಸಸ್ಗೆ ಬಂದಮೇಲೆ ನನಗೆ ಮುಂಚಿತವಾಗಿ ಹೇಳಿದ್ರಿಂದ ನಾನು ಬೇಸಿಕ್ಕಿಂದ ಅಂತ ಏನೂ ಮಾಡಿಸ್ಲಿಲ್ಲ ಇವ್ರಿಗೆ. ಬೇಸಿಕ್ ಸ್ಟಿಚ್ಗಳೆಲ್ಲನೂ ಬೇಸಿಕ್ ಸ್ಟಿಚ್ ಏನಿದ್ರೂ ಸ್ವಲ್ಪನೇ ಮಾಡಿಸಿ ಅದನ್ನ ಫಿನಿಶಿಂಗ್ ಯಾವ ರೀತಿ ನಾವು ಬ್ರೇಕ್ನ ಹೇಗೆ ರೇಸ್ ಮಾಡಿಕೊಂಡು ಯಾವ ರೀತಿ ಶೇಪ್ ತೆಗೆಯೋದು ಅಂತ ಹೇಳಿ ಅಷ್ಟೇ ಮಾಡಿಸಿದ್ದು. ಜಸ್ಟ್ 20 ದಿನದಲ್ಲಿ ಬಂದು ಕಲ್ತ್ಕೊಂಡು ಹೋಗಿರುವಂಥದ್ದು ಈ ಸ್ಟೂಡೆಂಟ್, ಓಕೆನಾ? ನಾರ್ಮಲಾಗಿ 2 ಮಂತ್ ಇರುತ್ತೆ, ಡೈಲಿ 2 ಅವರ್ ಥರ. ಬಟ್ ಇವರು ಡೈಲಿ 4 ಅವರ್ ತೊಗೊಂಡು 20 ದಿನದಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ ನೋಡಿ. ಇದೂ ಅಷ್ಟೇ ನೆಟ್ ಹಾಕಿ ಮಾಡ್ತಿರುವಂಥದ್ದು ಈ ಡಿಸೈನು. ಮತ್ತು ಈ ಫ್ಲವರ್ನ ಮಾಡೋದು ಯಾವ ರೀತಿ ಅಂತ ಹೇಳಿ ಕೇಳಿದ್ದೀರಾ. ಖಂಡಿತವಾಗ್ಲೂ ಮುಂದಿನ ವೀಡಿಯೋಗಳಲ್ಲಿ ಈ ಫ್ಲವರ್ನ ಯಾವ ರೀತಿ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ, ಓಕೆನಾ? ಇದು ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಸ್ಲೀವ್ಗೆ ಮತ್ತು ಬ್ಯಾಕ್ ನೆಕ್ಗೆ ನೆಟ್ ಹಾಕಿ ವರ್ಕ್ ಮಾಡಿದರು. ಈ ಸ್ಟೂಡೆಂಟ್ ವರ್ಕೆಲ್ಲ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಓಕೆನಾ? ನಾನು ಆಗಲೇ ಹೇಳಿದೆ ಅಲ್ವಾ, ಇವರು ಆಲ್ರೆಡಿ ವರ್ಕ್ ಮಾಡ್ತಿದ್ರು ಅಂತೇಳಿ. ಇವರು ಮನೇಲೂ ಒಂದಷ್ಟು ಕ್ಲಾಸಸ್ಗೆ ಬರ್ತಾನೆ ಮನೇಲೇ ನೋಡಿ ಈ ರೀತಿ ಪುಟ್ಟದಾಗಿ ಕ್ಯಾಟ್ಲಾಗ್ ಎಲ್ಲ ರೆಡಿ ಮಾಡ್ಕೋತಿದ್ದಾರೆ. ಖಂಡಿತವಾಗ್ಲೂ ಇದೆಲ್ಲ ಈ ರೀತಿ ಮಾಡಿಕೊಂಡ್ರೆ ನಿಮಗೂ ಕೂಡ ಯೂಸ್ ಆಗುತ್ತೆ. ಟ್ರೈ ಮಾಡಿ ನೋಡಿ, ನಿಮಗೆ ಬರುವಂಥ ಡಿಸೈನ್ಸ್ಗಳೆಲ್ಲನೂ ನೀವು ಯಾವ ಡಿಸೈನ್ಸಲ್ಲಿ ಪರ್ಫೆಕ್ಟ್ ಇದ್ದೀರಾ ನೋಡಿ ಆ ಡಿಸೈನ್ಸೇ ಹಾಕಿ. ತೀರಾ ರಿಸ್ಕ್ ತೊಗೊಂಡೆಲ್ಲ ಹೊಸ ಡಿಸೈನ್ಸ್ ಎಲ್ಲ ಹಾಕೋದಕ್ಕೆ ಹೋಗ್ಬೇಡಿ. ನೀವು ಯಾವ ಡಿಸೈನಲ್ಲಿ ಚೆನ್ನಾಗಿ ನಾವು ಈ ಡಿಸೈನ್ ತುಂಬ ಚೆನ್ನಾಗಿ ಮಾಡ್ತೀವಿ ಅಂತ ಅಂದರೆ ಆ ಡಿಸೈನ್ನ ಈ ರೀತಿ ಕ್ಯಾಟ್ಲಾಗ್ ರೀತಿ ಮಾಡಿಟ್ಕೊಂಡ್ರೆ ನೀವು ಕಸ್ಟಮರ್ಗೆ ತೋರಿಸೋದಕ್ಕೂ ತುಂಬ ಈಸಿ ಆಗುತ್ತೆ. ಮತ್ತು ಹೊಸ ಡಿಸೈನ್ಸ್ ಎಲ್ಲ ಮಾಡೋದು ನಿಮಗೆ ಏನಾದರೂ ನೀವೇನೇ ತೋರಿಸಿ ಅಂತ ಅಂದರೆ ಸ್ಟಾರ್ಟಿಂಗಲ್ಲಿ ಹೊಸ ಡಿಸೈನ್ಸ್ ತೋರಿಸ್ತಾರಲ್ವ ಕಸ್ಟಮರು, ಅದನ್ನು ಫಿನಿಶಿಂಗ್ ತೆಗೆಯೋದಕ್ಕೆ ಕಷ್ಟ ಆಗುತ್ತೆ ಬಿಗಿನರ್ಸ್ಗೆ. ಬಟ್ ಈ ರೀತಿ ಎಲ್ಲ ಮಾಡಿಟ್ಕೊಂಡಾಗ ನೀವೇ ಕಸ್ಟಮರ್ಗೆ ತೋರಿಸ್ಬಿಟ್ರೆ ಮುಂಚಿತವಾಗೇ ಅದನ್ನು ಅವರು ಸೆಲೆಕ್ಟ್ ಮಾಡ್ತಾರೆ. ಬಟ್ ನಿಮ್ಗೆ ಅದರಲ್ಲಿ ಆಲ್ರೆಡಿ ಪರ್ಫೆಕ್ಟ್ ಇರ್ತೀರಲ್ವ, ತುಂಬ ಚೆನ್ನಾಗಿ ಬೇಗನೆ ಫಿನಿಶಿಂಗ್ ತೆಗೆದು ಮಾಡಿಕೊಡ್ಬೋದು, ಓಕೆನಾ?
ನೋಡಿ ಇದು ಅಷ್ಟೇ, ಇದು ತುಮಕೂರು ಸ್ಟೂಡೆಂಟು ಆಶಾ ಅಂತೇಳಿ ತುಮಕೂರಿಂದ ಬರ್ತಿದ್ರು. ತುಂಬ ದಿನ ಆಯಿತು ವಿಡಿಯೋ ಎಲ್ಲ ಮಾಡಿಕೊಂಡು ಯಾವುದೇ ರೀತಿ ಅಪ್ಡೇಟ್ ಮಾಡಿರಲಿಲ್ಲ ಅಷ್ಟೇ. ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅವರು ಕ್ಲಾಸಸ್ದಲ್ಲಿ ಮತ್ತು ಮನೆಯಲ್ಲಿ ಮಾಡಿರುವಂಥ ಡಿಸೈನ್ಸ್ಗಳಿದು ನೀವು ನೋಡ್ಬೋದು, ಎಷ್ಟೊಂದು ವೆರೈಟೀಸ್ ಡಿಸೈನ್ಗಳು ಮಾಡಿದ್ದಾರೆ ಅಂತೇಳಿ. ಹಾಗೆ ಇದಕ್ಕೆಲ್ಲ ನೀವು ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತೀರಾ ಅದೇ ಮುಖ್ಯ ಆಗಿರುತ್ತೆ. ನೀವು ಒಂದು ಕ್ಲಾತಲ್ಲಿ ನಾನು ಪ್ರಾಕ್ಟೀಸ್ ಮಾಡಿ ಡೈರೆಕ್ಟು ಬ್ಲೌಸ್ ಮೇಲೆ ಹಾಕ್ತೀನಿ ಅಂತ ಅಂದರೆ ಖಂಡಿತವಾಗ್ಲೂ ಬರಲ್ಲ, ಓಕೆನಾ. ಈ ರೀತಿ ಚೆನ್ನಾಗಿ ನೀವು ಬೇಸಿಕ್ ಸ್ಟಿಚ್ ಆಗಿರ್ಬೋದು ಅಥವಾ ನೆಕ್ ಶೇಪ್ಗಳಾಗಿರ್ಬೋದು ಮತ್ತು ಸ್ಟೋನ್ ಚೈನ್ ಬಾಲ್ ಚೈನ್ ಹಾಕೋದಾಗಿರ್ಬೋದು, ಪೈಪಿಂಗ್ ಹಾಕೋದಾಗಿರ್ಬೋದು, ಆಮೇಲೆ ಟ್ರೇಸಿಂಗು, ಇದೆಲ್ಲನೂ ಚೆನ್ನಾಗಿ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಅಷ್ಟೇ ನೀವು ಬ್ಲೌಸ್ ಮೇಲೆ ಹಾಕುವಾಗ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಇಲ್ಲ ನಾವು ಪ್ರಾಕ್ಟೀಸೇ ಮಾಡಲ್ಲ, ಡೈರೆಕ್ಟ್ ಬ್ಲೌಸ್ ಮೇಲೆ ಹಾಕ್ತೀವಿ ಅಂತ ಅಂದರೆ ಖಂಡಿತವಾಗ್ಲೂ ಬರಲ್ಲ. ನಾನು ಆವಾಗಲೇ ಹೇಳಿದೆ ಅಲ್ವಾ ಸುಗುಣ ಅಂತ ಹೇಳಿ, ಅವರು ಅಷ್ಟೇ ಒಂದಷ್ಟು ಬ್ಲೌಸ್ಗಳನ್ನ ಹಾಕ್ಕೊಂಡು ಬರ್ತಿದ್ರು, ಅವರೇ ಸ್ಟಿಚ್ ಮಾಡಿ ವರ್ಕ್ ಮಾಡಿ ಸ್ಟಿಚ್ ಮಾಡಿರುವಂಥದ್ದು. ಅದರಲ್ಲಿ ಏನಾಗ್ತಿತ್ತು ಅಂತಂದರೆ ಕೆಲವೊಂದು ಶೇಪ್ಗಳೇ ಹೋಗಿರೋದು. ವರ್ಕ್ ಅಂತೂ ಮಾಡ್ತಾರೆ ಬಟ್ ಶೇಪ್ಗಳು ಹೋಗಿರೋದು. ಅದಕ್ಕೋಸ್ಕರ ಆದರೆ ಕ್ಲಾಸಸ್ಗೆ ಬಂದಮೇಲೆ ಅವರು ತುಂಬಾ ಪರ್ಫೆಕ್ಟ್ ಆದರು. ತುಂಬ ಅವ್ರ ಅಮ್ಮನ ಬ್ಲೌಸು ಅವ್ರ ಬ್ಲೌಸ್ಗಳೆಲ್ಲ ಹಾಕೋದಕ್ಕೆ ಸ್ಟಾರ್ಟ್ ಮಾಡೋರು. ತುಂಬ ಚೆನ್ನಾಗಿ ಫಿನಿಶಿಂಗ್ ತೆಗಿಯೋರು. ನೋಡ್ತಿರ್ಬೋದು ಇವ್ರೂ ಅಷ್ಟೇ ಕ್ಲಾಸಸ್ಗೆ ಬರ್ತಿದ್ದಾಗಲೇ ಯಾವ ರೀತಿ ಫಿನಿಶಿಂಗ್ ತೆಗಿತಿದ್ರು ಅಂತ ಹೇಳಿ. ಇದು ಕ್ಲಾಸಸ್ಗೆ ಬರೋವರೆಗೂ ಮಾಡಿರುವಂಥ ಡಿಸೈನ್ಸ್ಗಳು, ಓಕೆನಾ. ಕೆಲವೊಂದು ಮನೇಲಿ ಮಾಡಿದ್ದಾರೆ, ಕೆಲವೊಂದು ಇಲ್ಲಿ ಮಾಡಿದ್ದಾರೆ ಅಷ್ಟೇ. ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ಆಮೇಲೆ ಇನ್ನೊಂದು ಏನು ಮೇನ್ ಅಂದರೆ, ನೀವು ಮಷೀನ್ನ ಯಾವ ರೀತಿ ನಾವೊಂದು ಮಡಕೆ ತರ್ತೀವಿ ಅಥವಾ ಒಂದು ಏನು ದೋಸೆ ಹಂಚು ತರ್ತೀವಿ, ನಾವು ಅದನ್ನೆಲ್ಲ ಯಾವ ರೀತಿ ಪಳಗಿಸ್ತೀವಿ ನೋಡಿ. ಅಂದರೆ ನೀರಿಗೆ ಹಾಕಿ, ಮಡಕೆ ಎಲ್ಲ ನೀರಿಗೆ ಹಾಕಿ ಒಂದು 24 hours ಬಿಡೋದಾಗಿರ್ಬೋದು, ದೋಸೆ ಹಂಚೆಲ್ಲ ಆಯಿಲೆಲ್ಲ ಹಾಕಿ ಸ್ವಲ್ಪ ಏನೇನೋ ಮಾಡ್ತಾರಲ್ವ. ಬಟ್ ಅದೇ ರೀತಿಯಾಗಿ ನಾವು ಮಷೀನು ಅಷ್ಟೇ ಡೈಲಿ ಆಯಿಲ್ ಹಾಕಿ ಅದು ತಪ್ಪು ಬರಲಿ ಸರಿ ಬರಲಿ, ಮಷಿನ್ ಟೈಟ್ ಇದೆ ಅಂತ ಹೇಳಿ ಸುಮ್ಮನೆ ಬಿಟ್ಬಿಟ್ಟು ಮತ್ತೆ ಒಂದಷ್ಟು ದಿನ ಆದಮೇಲೆ ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತವಾಗ್ಲೂ ಆಗಲ್ಲ. ಟೈಟ್ ಇರಲಿ, ಏನೇ ಪ್ರಾಬ್ಲಮ್ ಇದ್ರೂ ಸಹ ಪ್ರಾಕ್ಟೀಸ್ ಮಾಡ್ತಾನೇ ಇರಿ. ಬಟ್ ಆಯಿಲಿಂಗು ಚೆನ್ನಾಗಿ ಮಾಡ್ತಿರಬೇಕು, ಆವಾಗಷ್ಟೇ ನಿಮಗೆ ಮಷಿನ್ ಅನ್ನೋದು ಸ್ವಲ್ಪ ನೀವು ಈ ರೀತಿ ಎಲ್ಲ ಮಾಡಿದಾಗ ಆಲ್ಮೋಸ್ಟ್ ಒಂದು 2 ಮಂತಲ್ಲಿ, ನಾನು ಪ್ರತಿ ಸಲನೂ ಹೇಳ್ತಿರ್ತೀನಿ, ಒಂದು 2-3 ಮಂತಲ್ಲಿ ನಿಮ್ಮ ಮಷಿನ್ ಅನ್ನೋದು ತುಂಬಾ ಸ್ಮೂತ್ ಆಗಿಬಿಡುತ್ತೆ. ಚೆನ್ನಾಗಿ ವರ್ಕ್ ಕೂಡ ತುಂಬ ಫಿನಿಶಿಂಗ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹೊಸ ಮಷಿನ್ ಅಂತೂ ತುಂಬ ಫಿನಿಶಿಂಗ್ ಎಲ್ಲ ತೆಗಿಯೋದಕ್ಕಾಗಲ್ಲ ಹೊಸ ಮಷೀನಲ್ಲಿ. ಆಲ್ಮೋಸ್ಟ್ ನೀವು ಈ ರೀತಿ ಎಲ್ಲ ಮಾಡ್ತಿದ್ರಷ್ಟೇ ಆಗೋದು, ಓಕೆನಾ. ನೋಡಿ ಇದೆಲ್ಲ ಫಸ್ಟು ಸ್ಟಾರ್ಟಿಂಗ್ ಡೇನಲ್ಲಿ ಮಾಡಿರುವಂಥದ್ದು. ಈ ಟ್ರಯಾಂಗಲ್ಲು, ಸ್ಟ್ರೇಟ್ ಸ್ಟಿಚ್ಚು ಅದೆಲ್ಲನೂ ನೋಡಿ ಯಾವ ರೀತಿ ಎಲ್ಲ ಸ್ಟೂಡೆಂಟು ವರ್ಕ್ನ ಮಾಡಿದ್ದಾರೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಒಂದಷ್ಟು ಆಫ್ಲೈನ್ ಕ್ಲಾಸ್ ಸ್ಟೂಡೆಂಟು ವರ್ಕ್ನ ನಾನು ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋನ